ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ದೆಹಲಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಭಯೋತ್ಪಾದನೆ ನಿಗ್ರಹ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡು ಶ್ಲಾಘನೀಯ ಸೇವೆ ಮತ್ತು ಕೊಡುಗೆಗಾಗಿ 9 ಎನ್ಐಎ ಸಿಬ್ಬಂದಿಗೆ ಸೇವಾ ಪದಕ ಹಾಗೂ ವೀರ ಪದಕ ಪ್ರದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಪರಿಷ್ಕೃತ ಅಪರಾಧ ಕೈಪಿಡಿ, ಸಂಘಟಿತ ಅಪರಾಧ ಜಾಲದ ದತ್ತ ಸಂಚಯ, ಕಳೆದುಹೋದ ಹಾಗೂ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳ ದತ್ತಾಂಶಗಳನ್ನು ಅನಾವರಣಗೊಳಿಸಿದರು. ಬಳಿಕ ಅವರು ಭಯೋತ್ಪಾದನೆ ಮಾನವ ಕುಲದ ದೊಡ್ಡ ಶತ್ರುವಾಗಿದ್ದು ಎಲ್ಲರೂ ಅದರ ವಿರುದ್ಧ ಒಟ್ಟಾಗಿ ಹೋರಾಡಬೇಕಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಭಯೋತ್ಪಾದನೆಯನ್ನು ನಿರ್ದಯವಾಗಿ ನಿರ್ಗಮಿಸುತ್ತಿದೆ. ದೇಶದ ಚಿಂತನಾ ವೇದಿಕೆ ಎಂದೇ ಕರೆಯಲ್ಪಡುವ ಈ ಸಮ್ಮೇಳನ ಭಯೋತ್ಪಾದನೆಯನ್ನು ಕೊನೆಗಾಣಿಸಲು ಅತ್ಯಂತ ಪರಿಣಾಮಕಾರಿಯಾಗಿ ಯೋಜನೆ ರೂಪಿಸಲು ಎಲ್ಲ ಸಂಸ್ಥೆಗಳ ಕಾರ್ಯತಂತ್ರಗಳು ಒಟ್ಟುಗೂಡಿಸುತ್ತದೆ ಎಂದು ವಿವರಿಸಿದ್ದಾರೆ. ಸಮ್ಮೇಳನದಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಿರಿಯ ಪೊಲೀಸ್ ಅಧಿಕಾರಿಗಳು, ಭಯೋತ್ಪಾದನೆ ನಿಗ್ರಹಕ್ಕೆ ಸಂಬಂಧಿಸಿದ ಸಂಸ್ಥೆಗಳು ಮತ್ತು ಇಲಾಖೆಯ ಅಧಿಕಾರಿಗಳು, ವಿಧಿ ವಿಜ್ಞಾನ, ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳ ತಜ್ಞರು ಭಾಗವಹಿಸುತ್ತಿದ್ದರು.